ನಮ್ಮ 4ನೇ ಸೆಗ್ಮೆಂಟು ಬಿಟ್ಟಿ ಸಲಹೆ ಇಟ್ಕೊಳ್ಳಿ ಯೂಸ್ ಆಗ್ಬೋದು ಅಂತ. ಸೊ ನೀವು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿರ್ತೀರ, ಗೊತ್ತಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ, ಧೈರ್ಯದ ಮೇಲೆ, ಭರವಸೆ ಮೇಲೆ ಈ ಸೆಗ್ಮೆಂಟ್ ಇಟ್ಟಿದ್ದೀವಿ. ವ್ಯೂವರ್ಸ್ಗೆ ಏನಾದ್ರು ಒಂದಿಷ್ಟು ಟಿಪ್ಸ್ ಅಂತ ಕೊಡೋದಾದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಟಾಪ್ 3 ಟ್ರಾವೆಲ್ ಬಜೆಟ್ ಹ್ಯಾಕ್ಸ್ ಏನೇನು? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಬಜೆಟ್ ಹ್ಯಾಕ್ಸ್ ಅಂತಂದ್ರೆ ಆತರ ಏನು ಬಜೆಟ್ ಅಲ್ಲಿ ನಾವು ಟ್ರಾವೆಲ್ ಮಾಡಲ್ಲ. ಯಾವತ್ತು ಹೆಂಗ್ ಬರುತ್ತೋ ಹಂಗೆ, ಬಸ್ ಆದ್ರೆ ಬಸ್ಸು, ಟಿಟಿ ಆದ್ರೆ ಟಿಟಿ, ಟ್ರೈನ್ ಆದ್ರೆ ಟ್ರೈನ್ ಅಂತ ಹೆಂಗೋ ಹೋಗ್ತೀವಿ. ಮಾತನ್ನ ಸಮರೈಸ್ ಮಾಡಿ ಹೇಳೋದಾದ್ರೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೆಟರ್ ಯೂಸ್ ಮಾಡಬೇಕು. ಒಂದು, ಆಮೇಲೆ ಸ್ಟೇ ಕಂಫರ್ಟ್ ನೋಡಬಾರ್ದು. ನನಗೆ 3 ಸ್ಟಾರ್ ಬೇಕು, 5 ಸ್ಟಾರ್ ಬೇಕು. ಸೊ ಆದಷ್ಟು ಬೇಸಿಕ್ ನಾವು, ಯಾಕಂದರೆ ಜಾಗ ನೋಡೋಕೆ ಹೋಗಿರ್ತೀವಿ ಅಂದಮೇಲೆ ರೂಮಲ್ಲಿದ್ದು ಏನು ಮಾಡೋಕ್ಕೂ ಪ್ರಯೋಜನ ಇಲ್ಲ, ನಾವು ಹೊರಗೆ ಹೋಗಬೇಕು. ಸೊ ಮಲ್ಗಕ್ಕೆ ಒಂದು ಸಣ್ಣ ಜಾಗ ಇದ್ದರೆ ಸಾಕು. ಆಮೇಲೆ ಆದಷ್ಟು ಟೈಮ್ ಸೇವ್ ಮಾಡೋಕ್ಕೆ ಕೆಲವೊಂದು ಕಡೆ ಫುಡ್ ಸಿಕ್ಕಲ್ಲ ನಿಮಗೆ ಯಾವ್ದಾದ್ರು ಹೋಟ್ಲಿಗೂ. ಸೊ ಆದಷ್ಟು ಕ್ಯಾರಿ ಯುವರ್ ಓನ್ ಫುಡ್. ಇಮಿಡಿಯೇಟ್ಲಿ ರೆಡಿ ಆಗೋದು ಸಿಗುತ್ತೆ. ಸಣ್ಣದೊಂದು ಸ್ಟವ್ ಸಿಗುತ್ತೆ ಇವಾಗ, ಪಾಕೆಟ್ ಸ್ಟವ್ಸ್ ಎಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಅದರಲ್ಲಿ ತುಂಬ ಸೇವ್ ಮಾಡ್ಬೋದು. ಸೊ ಬೇಸಿಕಲಿ ಎಸ್, ಒಂದು ಟ್ರಾವೆಲ್, ಇನ್ನೊಂದು ಸ್ಟೇ, ಇನ್ನೊಂದು ಫುಡ್. ಸೊ 3ರಲ್ಲಿ ಬಜೆಟಲ್ಲಿ ನೋಡಬೇಕು. ನಾವು ಹಿಂದಿನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ವಲ್ಲ, ಸ್ಪಾಂಟೇನಿಯಸ್ ಆಗಿರಬೇಕು ಅಥವಾ ಅಡಾಪ್ಟ್ ಮಾಡ್ಕೊಬೇಕು ಅಂತ. ಅಡಾಪ್ಟ್ ಯಾವಾಗ ಮಾಡ್ಕೊತೀವೋ ಆಟೋಮೆಟಿಕ್ ಆಗಿ ಬಜೆಟ್ ಕಡಿಮೆ ಆಗುತ್ತೆ. ನಾವು ಅದೇ ಬೇಕು, ಇದೇ ಬೇಕು, ನಾವು ಅಲ್ಲೇ ಇರಬೇಕು, ನಮ್ಮ ಬೆಡ್ ಹಿಂಗೆ ಇರಬೇಕು, ಅಥವಾ ನನ್ನ ಫುಡ್ ಹಿಂಗೆ ಇರಬೇಕು, ಅದೆಲ್ಲ ಇದ್ದಾಗ ನಿಮಗೆ ಬಜೆಟ್ ಹೆಂಗಿದ್ರು ಜಾಸ್ತಿ ಆಗುತ್ತೆ. ಸೊ ನಾವು ಅಡ್ಯಾಪ್ಟ್ ಯಾವಾಗ ಆಗ್ತೀವೋ ಆವಾಗ ಬಜೆಟ್ ನಮ್ಮ ಕೈಯಲ್ಲಿರುತ್ತೆ, ಕಂಟ್ರೋಲಲ್ಲಿ ಇರುತ್ತೆ. ಟ್ರಾವೆಲು, ಸ್ಟೇ, ಫುಡ್ ಏನ್ ಯೂಸ್ ಆಗುತ್ತೆ ಅದನ್ನ ಮಾತ್ರ ಕ್ಯಾರಿ ಮಾಡಬೇಕು. ಬೇಡದಿರೋದು ದೊಡ್ಡ ಬ್ಯಾಗ್ ಎತ್ಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ, ಇಡೀ ಟ್ರಿಪ್ಪೇನೆ ಹಾಳು ಮಾಡ್ತಾರೆ. ಆಮೇಲೆ ಕೆಲವೊಬ್ರು ದೊಡ್ಡ ಟ್ರಾವೆಲರ್ಸ್ ಏನಂತಾರೆ ಅಂದರೆ, ನೀವು ಇಲ್ಲಿಂದ ತೊಗೊಂಡೇ ಹೋಗ್ಬೇಡಿ ಏನನ್ನು, ಅಲ್ಲೇ ಹೋಗಿ ನಿಮ್ಗೆ ಏನು ಸಿಗುತ್ತೋ ಅದು 300 ರೂಪಾಯಿ ಟಿ ಶರ್ಟ್ ಆಗಲಿ ಅಥವಾ ಏನೇ ಆಗಲಿ ಅಲ್ಲೇ ತೊಗೊಳ್ಳಿ. ಲೋಕಲ್ ಆಗಿ ದುಡ್ಡು ಉಳಿಸ್ತೀರಾ, ಹೊತ್ಕೊಂಡು ಹೋಗೋದು ಇರಲ್ಲ. ಆಕ್ಚುಲಿ ಇದೊಂಥರ ಒಳ್ಳೇದಲ್ಲ, ಅಂದ್ರೆ ಲೋಕಲ್ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿದಾಗುತ್ತೆ. ಹೌದು. ಆಮೇಲೆ ನಿಮಗೆ ಸಿಗುತ್ತೆ ಜಾಸ್ತಿ, ನಿಮಗೆ ಸರ್ವೆ ಆಗೋಕ್ಕೆ ಬೇಕಾಗಿರೋದೆಲ್ಲ ಐಟಮ್ ಸಿಗುತ್ತೆ ನಿಮಗೆ. ಜಾಸ್ತಿ ಬೇಕು ಅನ್ಸುತ್ತೆ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗೋ ತನಕ. ಅಲ್ಲಿಗೆ ಹೋದಾಗ ನಾನು ಯಾಕೆ ತಂದೆ ಅನ್ಸುತ್ತೆ. ಬಟ್ ಈಗ ಅಲ್ಲಿ ತಗೊಂಡಿದ್ದಾನೆ, ಅಲ್ಲೇ ಇಟ್ಟು ಬರ್ಬೇಕಾ ಅಥವಾ ವಸ್ತು ಅಲ್ಲಿಟ್ಟು ಆಯ್ತು, ಅಥವಾ ತಗೊಂಬಂದ್ರು ಆಯ್ತು. ಮನೆಗೆ ಬಂದು ಮತ್ತೆ ಆಮೇಲೆ ಅದಕ್ಕೆ ಜಾಸ್ತಿ ಆಗುತ್ತಲ್ಲ ನಮ್ಮ ಮನೇಲಿ. ನೈಸ್. ಓಕೆ, ಈಗ ಯಾರಿಗೂ ಗೊತ್ತಿಲ್ಲದಂಥ ಕೆಲವೊಂದು ಹಿಡನ್ ಜೆಮ್ಸ್, ಸೋ ಕಾಲ್ಡ್ ಹಿಡನ್ ಜೆಮ್ಸ್ ಅಂತ ಹೇಳ್ತಾರಲ್ಲ, ಸೊ ಈ ಥರ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ಹೆಂಗೆ ಹುಡುಕ್ತೀರಾ ನೀವು? ಹೆಂಗೆ ಹುಡುಕ್ತೀರಾ? ಹೆಂಗ್ ಹುಡುಕ್ತೀವಿ ಅಂದ್ರೆ, ಇನ್ನೊಬ್ರು ಯಾರಾದ್ರೂ ರೀಲ್ಸ್ ಅಲ್ಲಿ ಹಾಕಿರ್ತಾರೆ, ಅವ್ರಿಗೆ ನೋಡ್ಕೊಂಡು ನಾವು ಇದೊಂದು ಹಿಡನ್ ಜಮ್ ಇದೆ, ನಾವು ಹೋಗ್ಬೇಕು ಅಂತ ನಾವು ಹೋಗ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಈಗ ರಿಲೇಟಿವ್ಸ್ ಮನೆ ಹತ್ರ ಯಾವ್ದಾದ್ರು ಹಿಡನ್ ಜಮ್ ಇರುತ್ತೆ, ಅಥವಾ ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಿರುತ್ತೆ, ಅವ್ರ ಹತ್ರ ಕೇಳ್ಕೊಂಡು ನಾವು ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡಿರ್ತೀವಿ. ನಾವೇನು ನಾನಂತೂ ಆ ಥರ ಯಾವುದು ಮಾಡಿಲ್ಲ, ನಾನೇ ಹುಡ್ಕೊಂಡು ಹೋಗಿ ಯಾವುದೋ ಒಂದು ಹಿಡನ್ ಜಮ್ ಅಲ್ಲ ನಾನು ಯಾವುದು ಎಕ್ಸ್ಪ್ಲೋರ್ ಮಾಡಿ. ನನ್ನ ಪ್ರಕಾರ ಹಿಡನ್ ಜಮ್ ಅಂದ್ರೆ ಲೋಕಲ್ಸ್. ಅದೇ, ಆ ಲೋಕಲ್ಸ್ಗಿಂತ ಇನ್ನೇನು ಬೇಕು ನಿಮಗೆ? ಇಡೀ ಮ್ಯಾಪೇ, ಅವ್ರ ಗೂಗಲ್ ಮ್ಯಾಪ್ಸೇ ಅವ್ರ ತಲೆಯಲ್ಲಿ ಇರುತ್ತೆ. ಅವರೇ ಹೇಳ್ತಾರೆ ನಿಮ್ಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಏನು ಟ್ರಾವೆಲ್ ಮಾಡಬೇಕು. ನಾನು ಹೋಗೋ ಸ್ಥಳಗಳಲ್ಲಿ ಹಿಮಾಲಯ, ಅದು ಆಲ್ಟಿಟ್ಯೂಡ್ ಜಾಸ್ತಿ. ಅವ್ರ ಹತ್ರ ಮಾತಾಡಿದಾಗ ಅವರು ತುಂಬ ಸ್ವೀಟಾಗೂ ಇರ್ತಾರೆ. ಆಮೇಲೆ ಇದಿದೆ ಮಾಡಬೇಕು, ಜಾಸ್ತಿ ನಡಿಬೇಡಿ, ಉಸಿರು ಇದಾಗುತ್ತೆ ಎಲ್ಲ ಹೇಳ್ತಾರೆ. ಇಲ್ಲೊಂದು ಜಾಗ ಇದೆ ಅಲ್ಲಿಗೆ ಹೋಗಿ, ಇಲ್ಲೊಂದು ಜಾಗ ಇದೆ ಅಲ್ಲಿಗೆ ಹೋಗಿ, ಈ ಜಾಗದಲ್ಲಿ ಇದು ಸಿಗುತ್ತೆ, ಇದನ್ನ ತಿನ್ನಿ. ಅವರೇ ಇದ್ದಾಗ ಹಿಡನ್ ಜೆಮ್ ಯಾವ ಜಾಗ ಬೇಕು ನಮಗೆ? ಹಿಡನ್ ಜೆಮ್ ಅವರೇ, ಲೋಕಲ್. ಇದು ಲೋಕಲ್ಸ್ ಅಂದಾಗ ಒಂದು ಸಣ್ಣ ಇನ್ಸಿಡೆಂಟ್ ನಂದು ಎಕ್ಸ್ಪೀರಿಯನ್ಸ್ದು. ನಾನು ಒಂದು 3-4 ಜನ ಫ್ರೆಂಡ್ಸು ಬೈಕ್ ಟ್ರಿಪ್ ಹೋಗಿದ್ದೀವಿ. ಇಲ್ಲಿ ಸ್ಕಂದಗಿರಿಗೆ ಹೋಗ್ಬೇಕು ಅಂತ ನಾವು ಗೂಗಲ್ ಮ್ಯಾಪು ಸ್ಕಂದಗಿರಿ ಬೆಟ್ಟ ಹಾಕೊಂಡ್ವಿ, ಹೋದ್ವಿ ಶಿಸ್ತಾಗಿ. ಅಲ್ಲಿ ಹೋಗಿ ಅಲ್ಲೊಂದು ಲೊಕೇಶನ್ ರೀಚ್ ಆಗಿದ್ದೀವಿ ಅಂತ ತೋರಿಸ್ತಾ ಇದೆ. ಅಲ್ಲಿ ಕೇಳಿದ್ರೆ ನಮ್ಗೆ ಅಲ್ಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಯಾವುದು ದಾರಿ ಗೊತ್ತಾಗ್ತಾ ಇದೆ. ಅಲ್ಲೊಂದು 4-5 ಜನ ಲೋಕಲ್ಸಿಗೆ ಕೇಳಿದ್ವಿ, ಸ್ಕಂದಗಿರಿ ಅಂತ. ಸ್ಕಂದಗಿರಿನ ಅಲ್ಲಿ ಇಲ್ಲೆಲ್ಲೂ ಇಲ್ಲ ಅಂತಂದ್ರೆ, ಆಮೇಲೆ ಮತ್ತೆ ಸುಮಾರು ಬೆಟ್ಟ ಯಾವ್ದಿದೆ ಬೇರೆ ಏನು ಹಂಗೆ ಅಂತ ಕೇಳಿದ್ರೆ, ಇಲ್ಲಿ ಸ್ಕಂದಗಿರಿ ಅಂತಲ್ಲ ಯಾವ್ದು, ಇಲ್ಲಿ ಕಳವರ ಬೆಟ್ಟ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಾಪಸ್ಸು ನಮ್ಗೆ ಏನ್ ಮಾಡ್ರು ನಮ್ಗೆ ಅವತ್ತು ಸ್ಕಂದಗಿರಿ ಸಿಗ್ಲೇ ಇಲ್ಲ. ನಾವು ಹೋಗಿದ್ದಷ್ಟೇ, ಹೋಗಿ ಆಮೇಲೆ ವಾಪಸ್ ನಂದಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಮನೆಗೆ ಬಂದ್ಮೇಲೆ 1 ವಾರ ಆದ್ಮೇಲೆ 10 ದಿನ ಆದ್ಮೇಲೆ ಯಾರ ಹತ್ರ ಹಿಂಗೆ ಮಾತಾಡ್ಬೇಕಾದ್ರೆ ಸ್ಕಂದಗಿರಿಗೆ ಕಳವರ ಬೆಟ್ಟ ಅಂತ ಹೇಳ್ತಾರೆ. ನಮ್ಗೆ ಅವತ್ತು ಗೊತ್ತಾಗಿತ್ತು. ಅದೇ, ಹೌದು. ಇದೇ ತರ ನಂಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಮಂದಾರಗಿರಿಗೆ ಹೋಗ್ಬೇಕಿದ್ರೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದು. ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿದ್ದೇನೆ, ಅಲ್ಲಿ ಯಾವ ಸ್ಟಾಪಲ್ಲಿ ನಾವು ಇಳಿಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮಂದಾರಗಿರಿಗೆ ಹೋಗ್ಬೇಕಂದ್ರೆ ಯಾವ ಸ್ಟಾಪಲ್ಲಿ ಇಳಿಬೇಕು ಅಂತ ಕೇಳಿದ್ರು. ಅಲ್ಲಿ ಇರೋರಿಗೆ ಗೊತ್ತಿಲ್ಲ ಮಂದಾರಗಿರಿ ಅಂತ, ಅವ್ರು ಬೇರೆ ಹೆಸರಲ್ಲಿ ಕರೆಯೋದು ಮಂದಾರಗಿರಿಗೆ.
ಆಮೇಲೆ ಗೊತ್ತಾಗಿದ್ದು ಇಲ್ಲಿ ಊರವರೇ ಬೇರೆ ಹೆಸರಲ್ಲಿ ಕರೆಯೋದು, ಇನ್ಸ್ಟಾಗ್ರಾಮ್ ಇನ್ನೊಂದಿದೆ, ನಲ್ಲೇ ಬೇರೆ ಅಲ್ಲೇ ಹೆಸರು ಫೇಮಸ್ ಅಲ್ಲೇ ಅಕ್ಕಪಕ್ಕದಲ್ಲಿ ಕೌರವಕುಂಡ ಇದೆಯಲ್ಲ, ಅದಕ್ಕೆ ಹರಿಹರ ಬೆಟ್ಟನೋ ಏನೋ ಕರೀತಾರೆ. ಹೌದು. ಹರಿಹರನ ಹರಿಹರ ಅನ್ಸುತ್ತೆ ಆ ಊರ ಹೆಸರು. ಆ ಬೆಟ್ಟ ಅದು ಇವಾಗ ಈಶಾ ಫೌಂಡೇಶನ್ ಹಿಂದೆ ಆಗಿದೆಯಲ್ಲ. ನಾವು ಕೌರವಕುಂಡ ಅಂತ ನಾವು ಯಾಕೆ ಕೌರವಕುಂಡ ಅಂತ ಲೋಕಲ್ಸ್ ಅದು ಲೋಕಲ್ ಅವ್ರ ಹೆಸರಿಡೋದು ಕರೆಯೋದು ಬೇರೆ. ನಾವು ಗೂಗಲ್ ನಂಬ್ಕೊಂಡು ಹೋದ್ರೆ ಆಮೇಲೆ ನಮ್ಮೂರ್ ಸೈಡ್ ಆ ಥರ ನಿಮ್ಗೆ ತುಂಬ ಸಿಗುತ್ತೆ. ಈಗ ವಾಟರ್ ಫಾಲ್ಸ್ ಎಲ್ಲ ಆಗಿರಲಿ, ಅವ್ರು ಕರೆಯೋದೇ ಒಂದು. ಈಗ ಅಲ್ಲಿ ಇನ್ನೊಂದು ಸಾಗರದ ಸುತ್ತಮುತ್ತ ಎಲ್ಲ ಯಾವುದೇ ಫಾಲ್ಸ್ ಕಂಡ್ರೆ ಅದಕ್ಕೆ ಎಲ್ಲದಕ್ಕೂ ಜೋಗ ಅಂತಾನೆ ಹೇಳ್ತಾರೆ. ಫಾಲ್ಸ್ ಅಂದ್ರೆ ಜೋಗಕ್ಕೆ ಹೋಗ್ತೀವಿ ಅಂತ. ನೈಸ್. ಈ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥದ್ದು ಅಥವಾ ಹೆಲ್ಪ್ ಆಗುವಂಥ ಬೆಸ್ಟ್ ಟೂಲ್ಸ್, ಗ್ಯಾಡ್ಜೆಟ್ಸ್ ಅಥವಾ ಆ್ಯಪ್ಸ್ ಯಾವುದು? ನಮ್ಮ ಇನ್ಸ್ಟಿಂಕ್ಟ್ ಅಂತಾನೆ ಕರಿಬೋದು. ಕೆಲವೊಂದು ಸಿಚುವೇಶನಲ್ಲಿ ಯಾವ ಆ್ಯಪು ವರ್ಕ್ ಆಗಲ್ಲ, ಯಾವ ಟೂಲ್ಸು ವರ್ಕ್ ಆಗಲ್ಲ. ನಮ್ಮ ಇನ್ಸ್ಟಿಂಕ್ಟ್ ಅನ್ನೋದು ನಾವು ಏನು ಮಾಡಬೇಕು ಈ ಕ್ಷಣದಲ್ಲಿ ಅನ್ನೋದು ನಮ್ಮ ಸಮಯ ಪ್ರಜ್ಞೆ, ಇನ್ಸ್ಟಿಂಕ್ಟ್, ಸಮಯ ಪ್ರಜ್ಞೆ. ಮುಂಚೆ ಎಲ್ಲ ಅಣ್ಣ ನಾವು ಮ್ಯಾಪ್ ಇಟ್ಕೊಂಡು, ಲೈಕ್ ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದಾಗ ಯಾವ್ದಾದ್ರು ಟ್ರಿಪ್ ಮಾಡ್ಬೇಕು ಅಂದ್ರೆ ಜಾಗದ ಮ್ಯಾಪ್ ಇಟ್ಕೊಂಡು ಇಲ್ಲಿದ್ದೀನಿ ಅಂತಾನೆ ಅಂದಾಜ್ ಮೇಲೆ ಕರೆಕ್ಟಾಗಿ ಅಲ್ಲೇ ಹೇಳ್ತಿದ್ರು. ಲೈಕ್ ಬಟ್ ಈಗಿನವರು ಗೂಗಲ್ ಮ್ಯಾಪ್ ಅಲ್ಲಿ ಇದೀವಿ. ಬಟ್ ಈಗ ಅಲ್ಲಿ ಹೋದಾಗ ಇಂಟರ್ನೆಟ್ ಇರಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ನೀವು ಏನೋ ನೋಡಕ್ಕೆ ಆಗಲ್ಲ, GPS ವರ್ಕ್ ಆಗಬೇಕು, ಒಂದು ಚಾರ್ಜ್ ಇರಬೇಕು. ಸೊ ನಮಗೆ ಮ್ಯಾಪ್ ಹೆಂಗೆ ರೀಡ್ ಮಾಡೋದನ್ನ ಕಲೆ ಫಸ್ಟ್ ಇರಬೇಕು ನಮ್ಗೆ ಈ ಥರ ಟ್ರಾವೆಲ್ ಮಾಡ್ತೀವಿ ಅಂದ್ರೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಸೊ ಯಾವ ಸೈಡ್ ದಿಕ್ಕುಗಳ ಪರಿಚಯ ಇರಬೇಕು. ಸೊ ಉತ್ತರ ಯಾವುದು, ದಕ್ಷಿಣ ಯಾವುದು, ವಾಪಸ್ ಬರೋದು ಗೊತ್ತಿರಬೇಕು. ಇವಾಗ ಟ್ರೆಕ್ಕಿಂಗ್ ಆದ್ರೂ ಸರಿ, ನೀವು ಎಲ್ಲಿ ಹೋಗ್ತಿರೋ ಕತ್ಲೆಗಿಂತ ಮುಂಚೆ ಕಾಡು ಆಚೆ ಬರಬೇಕು. ಅಥವಾ ಯಾವ ಡೈರೆಕ್ಷನ್ಗೆ ಬಂದ್ರೆ ಹೊರಗೆ ಬರಬೇಕು. ಕತ್ಲೆ ಆದ್ರೆ ಹಿಮಾಲಯಲ್ಲಿ ಚಳಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ಮನೆ ಸೇರ್ಕೊಬೇಕು. ಅದೊಂದು ಗೊತ್ತಿದ್ರೆ ನಿಮ್ಗೆ ಯಾವ ಆ್ಯಪು ಬೇಡ, ಯಾವ ಟೂಲು ಬೇಡ. ಅಂದರೆ ಕೆಲವೊಂದು ಸತಿ ನಿಮಗೆ ಇಂಟರ್ನೆಟ್ಟೇ ಇರಲ್ಲ, ಯಾವ ಆ್ಯಪು ವರ್ಕ್ ಆಗಲ್ಲ. ಕೆಲವೊಂದಿದೆ, ಆದರೆ ನಿಮಗೆ ಮ್ಯಾಪ್ನ ಫಾಲೋ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು. ಅದು ಆ ಸಿಚುಯೇಷನಲ್ಲಿ ವರ್ಕ್ ಆಗಲ್ಲ ಅಂತ ನನ್ನ. ಈ ಕೆಲವು ಕಾಡಲ್ಲಿ ಹೋಗ್ಬೇಕಾದ್ರೆ ಹಾಗೆ ನಾವು ಚಿಕ್ಕವರಿದ್ದಾಗ ಅಜ್ಜಿ ಮನೆ ಹತ್ರ ಅದೆಲ್ಲ ಓಡಾಡ್ಬೇಕಾದ್ರೆ ಗುರ್ತಿಗೆ ಅಂತ ಎಂತಾರು ಎಲ್ಲರೂ ಒಂದ್ ಕಡೆ ಇಲ್ಲಾದ್ರೂ ಬಿಟ್ಟು ಹೋಗೋದು ಅಂಥದ್ದೆಲ್ಲ ಸುಮಾರು ಮಾಡ್ತಿದ್ವು. ಬಟ್ ಕಾಡಲ್ಲಿ ಒಂದು ಮಜವಾಗಿರೋ ಒಂದು ಏನು ದಾಟ್ಬಳ್ಳಿ ಅಂತ ಕರೀತೀವಿ ನಾವು. ಮಲೆ ಮುರುಘ ಅಂತಾರೆ ಅದಕ್ಕೆ ಇನ್ನೊಂದು ಹೆಸರು. ಅದನ್ನ ದಾಟಿದ್ರೆ ಮುಗೀತು, ತಿರುಗ್ತಾ ಇರ್ತೀವಿ. ನಾವು ಒಂದ್ಸಲಿ ಹೋದಾಗ ಹಂಗೆ ಆಗಿತ್ತು ನಮಗೆ. ನಾವೊಂದು ಫಾಲ್ಸ್ಗೆ ಹೋಗಿದ್ವಿ, ಅದು ಹಿಡನ್ ಫಾಲ್ಸ್ ಅಂತಾನೆ, ಅದಕ್ಕೆ ಹೆಸರು ಇರಲಿಲ್ಲ. ಸೊ ನಾವು ಗೂಗಲಲ್ಲಿ ಝೂಮ್ ಮಾಡಿ ನೀರು ಬೀಳೋದು ನೋಡ್ಕೊಂಡು ಹೋಗಿತ್ತು, ನಾನು ಮತ್ತು ನನ್ನ ಕಸಿನ್ ಪ್ರಸನ್ನ ಅಂತ. ಹೋಗ್ಬಿಟ್ಟಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಹೋಗಿ 8-9 ಗಂಟೆಗೆ ಫಾಲ್ಸ್ ಎಲ್ಲ ನೋಡಿದ್ದೀವಿ. ವಾಪಸ್ ಮತ್ತೆ ಹೊರಟಿದ್ದೀವಿ. 1 ರೌಂಡ್ ಹಾಕಿದ್ಮೇಲೆ ಮತ್ತೆ ಫಾಲ್ಸ್ಗೆ ಬಂದಿದ್ದೀವಿ. ಸಂಜೆ 7:30-8 ಗಂಟೆ ನಾವು ಕೆಳಗೆ ಬರ್ತಾ 3.5 ಕಿಲೋಮೀಟರ್ ಜಾಗ ಅದು. ನಾನು 2 ಸಲ ನಂಗೆ ಹಂಗಾಗಿದೆ. ಒಂದು ಚಿಕ್ಕಮಗಳೂರು ಹತ್ರ ಒಂದ್ಸಲಿ ಹಂಗೆ ಆಗಿತ್ತು, ಮತ್ತೆ ಇನ್ನೊಂದು ಯಾವುದೋ ಕಾಡಿಗೆ ಹೋದಾಗ ಅಲ್ಲಿ ಹಂಗೆ ಆಗಿತ್ತು. ತಿರುಗಿ ಕಾಡಲ್ಲಿ ಮಾತ್ರ ಏನೇ ಗೊತ್ತಿದ್ರು ಆಟ ಆಡಬಾರ್ದು. ಸೊ ನನಗನ್ನ ಈ ಥರ 2 ಸಲ ಆಗಿತ್ತು. ಬಟ್ ಡ್ರೋನ್ ಇಂದಾನೆ ನಂಗೆ ಈಸಿ ಆಗಿತ್ತು. ನಾವು ವಾಗಮನ್ ಹೋಗಿದ್ದೆ, ಮತ್ತೆ ಈ ಸಾಗರ ಹತ್ರ ಅದು ಮಡೆನೂರು ಡ್ಯಾಮ್ ಅಂತ ಬರುತ್ತೆ. ಅದೇ ಈ ಚಿಕ್ಕ ಡ್ಯಾಮ್ ತರ ಇದೆ, ಅದು ಮುಳುಗೋಗಿರುತ್ತೆ. ಮಳೆ ಬಂದಾಗ ಡ್ರೈಯರ್ ಸೀಸನ್ ಮಾತ್ರ ಕಾಣುತ್ತೆ. ನಾನೇನ್ ಮಾಡಿದ್ದೆ, ಹಿರೇಭಾಸ್ಕರ ಡ್ಯಾಮ್. ನಾನು ಹಿಡನ್ ಜಮ್ ಯಾರಿಗೂ ಗೊತ್ತಾಗಲ್ಲ. ಈಗ ರೀಸೆಂಟ್ ಆಗಿ ಯಾರು ಡ್ರೋನ್ ಆರ್ಸಿಲ್ಲ ಅನ್ಕೊಂಡು ಮಳೆ ಸ್ಟಾರ್ಟ್ ಆದಾಗ ಬೈಕ್ ತಗೊಂಡು ಹೋಗಿದ್ದೀನಿ. ಕಾಡೊಳಗೆ ಗೇಟ್ ಸಿಕ್ತು, ಎಲ್ಲ ಸಿಕ್ತು. ಅಲ್ಲಿ ನಂಗೆ ಡೈವರ್ಷನ್ ತಗೊಂಡು ಈ ಕಡೆ ಎಲ್ಲ ಹೋಗ್ಬೇಕು. ಬಟ್ ಅದು ಮಳೆಗಾಲ, ನೀರು ತುಂಬ್ತಿದೆ. ನಾನೇನು ಮಾಡಿದೆ, ನನ್ನ ಬುಲೆಟ್ ಬೈಕು ಅಂದರೆ ನಾನು 650cc ಬೈಕು, ತೂಕ. ನಾನು ತಲೆಯಲ್ಲಿ ನಂಗೆ ಹೋಗಿ ಬುದ್ಧಿ ನೀರು ಹಂಗೆ ಓಡಿಸ್ಬಾರ್ದು ಅಂತ ಕೆಸರಲ್ಲಿ ಬೈಕ್ ತೊಗೊಂಡೋಗಿರೋಣ. ನಾನು ಬೆಳಿಗ್ಗೆ ಹೋದಾಗ 9 ಗಂಟೆ ಕಾಡೊಳಗೆ, ಯಾರೂ ಇಲ್ಲ ಕಾಡೊಳಗೆ, ನೆಟ್ವರ್ಕ್ ಇಲ್ಲ. ನನ್ನ ಕಾಡಿನ ಈಚೆ ಬಂದಾಗ 6 ಗಂಟೆ ಅಣ್ಣ, ಒಬ್ಬನೇ ಮುಕ್ಕರ್ದಿದ್ದೀನಿ. ಮರ ಹಾಕಿ, ಟೈರ್ ಎತ್ತಿ, ಕೆಳಗಡೆ ಸ್ಟ್ಯಾಂಡ್ ಸೆನ್ಸರ್ ಎಲ್ಲ ಹೊಡ್ಕೊಂಡು. ಆಮೇಲೆ ಏನಾಯ್ತು, ಸ್ಟ್ಯಾಂಡ್ ಸೆನ್ಸರ್ ಹೊಡಿತಾ, ಇಂಜಿನ್ ಆನ್ ಆಗಲ್ಲ, ಯಾಕಂದ್ರೆ ಸೆನ್ಸರ್ ಹೋಗಿದೆ. ನಾನು ನೆಕ್ಸ್ಟ್ ಸೆನ್ಸರ್ ಹೆಂಗ್ ಆಫ್ ಮಾಡೋದನ್ನ ನೋಡಕ್ಕೆ 4 ಕಿಲೋಮೀಟರ್ ನಡ್ಕೊಂಡು ಬಂದು, ಇಲ್ಲೇನೋ ಇದು ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಪುನಃ ಹೋಗಿ ಡಿಸ್ಕನೆಕ್ಟ್ ಮಾಡಿ ತಗೊಂಡು. ಇವಾಗ ಮುಂದೆ ಹೋದಾಗ ನಂಗೆ ರಸ್ತೆ ಗೊತ್ತಿಲ್ಲ. ಡ್ರೋನಲ್ಲಿ ನಾವು 6 ಜನ ಇದೀವಣ್ಣ, 6 ಜನಕ್ಕೂ ಏನೋ ಗೊತ್ತಿಲ್ಲ. ರೀಲ್ ನೋಡ್ಕೊಂಡು ಹೋಗಿದ್ದೀವಿ. ಜಸ್ಟ್ ಇವ್ರು ಹೇಳ್ದಂಗೆ ಮ್ಯಾಪಲ್ಲಿ ಝೂಮ್ ಮಾಡ್ಕೊಂಡು ಹೋಗಿದ್ದೀವಿ. ರಿಟರ್ನ್ ಬರುವಾಗ ದಾರಿ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಡ್ರೋನ್ ಒಂದಿತ್ತು ಅಣ್ಣ, ನಾವು ಶೂಟೂ ಮಾಡಲಿಲ್ಲ. ನಾವು ಆ ಇಡೀ ಅಷ್ಟು ಬ್ಯಾಟ್ರಿನ ನಾವು ವಾಪಸ್ ಬರೋಕ್ಕೇ ಯೂಸ್ ಮಾಡಿದ್ದೀವಿ. ಶಬಾಷ್. ಅದಾದ್ಮೇಲೆ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಸೂಪರ್. ಈಗಿದೆ ಇವರು ಹೆಂಗು ಕತೆ ಶುರು ಮಾಡಿದ್ರು, ಸೊ ಅದರದ್ದೇ ಕಂಟಿನ್ಯೂ ಮಾಡಿ ಕೇಳೋದಾದ್ರೆ, ಈಗ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದಾದ್ರೆ ಈ ಸೇಫ್ಟಿ ಬಗ್ಗೆ ಜನ ಹೇಗೆ ಎಷ್ಟು ಎಚ್ಚರಿಕೆ ತಗೊಂಡಿರ್ಬೇಕು, ಏನು ಮಾಡಬೇಕು? ನೀವು ಸೋಲೋ ಟ್ರಾವೆಲರ್ ಅಲ್ವೇ ಅಲ್ಲ ನಾನು ಹೇಳಬೇಕು ಅಂದರೆ. ಸೋಲೋ ಟ್ರಾವೆಲರ್ ಅಂತಲ್ಲ, ಅಂದರೆ ಇನ್ ಜನರಲ್ ನಾವು ಟ್ರಾವೆಲ್ ಮಾಡಬೇಕಾದ್ರೂ ನಮಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು 4 ಜನ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೂ ಏನು ಆಗಬಾರ್ದು ಅಂತೇನಿಲ್ಲ. ಸೊ ಎಲ್ಲ ದೃಷ್ಟಿಯಿಂದ ನೋಡಿ ಹೇಳೋದಾದ್ರೂ
ಸೇಫ್ಟಿ ನೋಡ್ಕೋಬೇಕು. ಅಂದರೆ ಯಾವ ಜಾಗದಲ್ಲಿ ನಾವು ಸ್ಟೇ ಆಗ್ತೀವಿ, ಆ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ. ಮತ್ತು ನಾವೀಗ ಯಾವುದಾದ್ರೂ ಹಿಡನ್ ಜಮ್ ಅಂತ ಹೋಗ್ತೀವಲ್ಲ, ಅಲ್ಲೆಲ್ಲ ಯಾವುದು ಮನೆ ಇರಲ್ಲ. ನಾವು ಯಾವುದಾದ್ರೂ ಲೋಕಲ್ ಹತ್ರನೇ ಕೇಳ್ಕೊಂಡು ಹೋಗಿರ್ತೀವಿ, ಅಲ್ಲಿ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಯಾರ ಹತ್ರ ಏನಾದರೂ ಕೇಳೋಣ ಅಂತಂದರೆ ಅಲ್ಲಿ ಯಾರೂ ಸಿಗಲ್ಲ. ಅಂಥ ಜಾಗದಲ್ಲೆಲ್ಲ ಸೇಫ್ಟಿ ಇಂಪಾರ್ಟೆಂಟ್. ಅಂದರೆ ನಾವು ಹುಡುಗಿರಷ್ಟೇ ಹೋದರೆ ಯಾವ ಥರ ಪ್ಲೇಸಸಲ್ಲಿ ಸೇಫ್ ಅಲ್ಲ ಅಂತ ಹೇಳ್ಬೋದು. ಅಲರ್ಟ್ ಆಗಿರ್ಬೇಕು ಅಣ್ಣ ಫಸ್ಟ್. ಅಲರ್ಟ್ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಈಗ ನಾನು ಅಣ್ಣ ಮುಂಚೆ ಎಲ್ಲ ಬೈಕ್ ತಗೊಂಡು ಹುಚ್ಚನಂಗೆ ಎಲ್ಲ ಕಡೆ ಖರ್ಚು ಮಾಡಿ ಹೋಗ್ತಿದ್ದೆ. ನಂಗೆ ಹೋಗಿ ಸೇಫ್ಟಿ ಪ್ರಶ್ನೆ ಬರ್ತಿಲ್ಲ. ಬಟ್ ನಾನು ಈಗ ರೀಸೆಂಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಟ್ರೈನಲ್ಲಿ ಫಸ್ಟ್ ನಾನು 3 AC ಮಾಡ್ಕೊಂಡು ಜಾತ್ರೆ ನೋಡ್ಕೊ ಬರ್ತಿದ್ದೆ. ಈಗ ನಾನು ಜನರಲ್, ಯಾಕಂದ್ರೆ ಪ್ಲಾನ್ ಇರೋದೇ ಇಲ್ಲ, ಸಡನ್ ಆಗಿ ಈ ತರ ಮಾಡಿದಾಗ ನಾನು ಅಲರ್ಟಿಂಗ್ ನಾನು ಇಡೀ ರಾತ್ರಿ ಮಲ್ಗೆ ಇರಲ್ಲ. ಯಾಕಂದ್ರೆ 2 ಡ್ರೋನ್ ಇಟ್ಕೊಂಡಿರ್ತೀವಿ. ನಮ್ ಚಿಂತೆ ಬ್ಯಾಗ್ ಕದ್ಬಿಟ್ರೆ ಅಂತ ನಮ್ ಜೀವ ಬ್ಯಾಗ್ ಮೇಲೆ ಇರುತ್ತೆ. ಸೊ ಅಲರ್ಟ್ ಇರೋದು ಇಂಪಾರ್ಟೆಂಟ್. ವಾಶ್ರೂಮ್ ಹೋಗಿರೋದು, ನಮ್ಮ ಪರ್ಸು, ನಮ್ಮ ಮೊಬೈಲು, ನಮ್ಮ ಎಕ್ವಿಪ್ಮೆಂಟ್ಸ್ ಮೇಲೆ ಗಮನ ಇದ್ದರೆ ನಮಗೆ ಗಂಡಸರಿಗೆ ಅಥವಾ ಜೆಂಟ್ಸ್ಗೆ ನಮ್ಗೆ ಅಷ್ಟೊಂದೇನು ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್ ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ಯೋಚಿಸ್ಬೇಕಾಗುತ್ತೆ ಕೆಲವೊಂದು ಜಾಗಗಳಲ್ಲಿ. ಅಥವಾ ನಮ್ಮ 5ನೇ ಸೆಗ್ಮೆಂಟು ಅಯ್ಯೋ ದೇವ್ರೆ ಅಂತ ಸೆಗ್ಮೆಂಟು. ಇದರಲ್ಲಿ ಓಕೆ, ವಾಟ್ ಇಫ್ ಹಿಂಗಾಗ್ಬಿಟ್ರೆ ಏನು ಅನ್ನೋ ಸಿಚುವೇಶನ್ಗಳಿಗಿರುವಂಥ ಪ್ರಶ್ನೆಗಳು. ಮೊದಲನೇದಾಗಿ, ಅಕಸ್ಮಾತ್ ನಾಳೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ಇನ್ಸ್ಟಾಗ್ರಾಮ್ನ ನಂಬ್ಕೊಂಡಿರೋರು, ಅಕಸ್ಮಾತ್ ನಾಳೆ ಇನ್ಸ್ಟಾಗ್ರಾಮ್ ಕ್ಲೋಸ್ ಆಗಿಬಿಟ್ರೆ ನೀವು ಅವಾಗಲೂ ಇದೇ ಥರ ಟ್ರಾವೆಲ್ ಮಾಡ್ತೀರಾ ಅಥವಾ ಏನಾದರೂ ಬದಲಾವಣೆ ಇರುತ್ತಾ? ಖಂಡಿತ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಕತೆ ಒಂದು ಭಾಗದ ಜನ ಒಟ್ಟಿಗೆ ಉತ್ತರ ಹೇಳಿದ್ರು. ಒಂದು ಭಾಗದ ಕತೆ ಹೇಳುತ್ತೆ ವಿನಃ ನಮ್ಮ ಇಡೀ ಸ್ಟೋರಿನ ಹೇಳಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ನನಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಅಷ್ಟು ಎಫೆಕ್ಟ್ ಆಗೋದೇ ಇಲ್ಲ. ಇವಾಗ ನಾವು ಊಟ ಮಾಡೋದು, ತಿಂಡಿ ತಿನ್ನೋದು ತಿಂದೇ ತಿಂತೀವಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ ಅಂದರೂ ಅದು ತಿಂದೇ ತಿಂತೀವಿ. ಸೊ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಅಡಿಕೆ ತೋಟ ಚೆನ್ನಾಗಿ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಇವಾಗಲೂ ಅದನ್ನೇ ಮಾಡ್ತಾ ಇದೀವಿ. ಎಲ್ಲೋ ವಾರಕ್ಕೆ 1 ದಿನ ಹೋಗ್ತೀವಿ, ಅದನ್ನು ಟ್ರಿಪ್ಪನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀವಿ. ಉಳಿದಿದ್ದು 6 ದಿನ ಮನೆ ಕೆಲಸನೇ. ಕೆಲವೊಂದು ಜನ ಅದನ್ನು ತಿನ್ನಲ್ವಲ್ಲಪ್ಪ. ಬಟ್ ಇದನ್ನೇ ಅಂತಾನೆ ಇನ್ಸ್ಟಾಗ್ರಾಮ್ ಅಂತಾನೆ ಈಗ ನೋಡಿ ಅಣ್ಣ, ಫಾಲೋವರ್ಸ್ ಬೇಕು ಅಂತ ಯಾರು ಬರ್ತಾರೆ ಅವ್ರಿಗೆ ಫಾಲೋವರ್ಸ್ ಆಗಲ್ಲ. ಸೊ ಅವ್ರ ಟೈಮ್ ಅದಕ್ಕಂತ ಹಾಕ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಯಾರು ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರು ಮಜ್ಜಕ್ಕಂತ ಹಾಕಿ ಬೆಳೆದಿರ್ತಾರೆ. ಮೇನ್ ಗೋಲೇ ಬೇರೆ ಇರುತ್ತೆ. ಇದನ್ನ ಮಜ್ಜಕ್ಕಂತ ತಗೊಂಡಾಗ ಇದು ಕ್ಲಿಕ್ ಆಗ್ತಿರುತ್ತೆ, ಆಮೇಲೆ ಅವ್ರು ಇದಕ್ಕೆ ಶಿಫ್ಟ್ ಆಗ್ತಾರೆ. ಈಗ ಒಂದು ರೀತಿಲಿ ಸ್ಟಾಕ್ ಮಾರ್ಕೆಟ್ ತರ ಅನ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬೇಕು ಅಂದಾಗ ಪ್ರಾಫಿಟ್ ಬರಲ್ಲ. ಸುಮ್ಮನೆ ಏನೋ ಒಂದು ಹಾಕಿದಾಗ ಫುಲ್ಲು ಎಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಅದೇ ತರ ನೈಸ್. ಸೋಷಿಯಲ್ ಮೀಡಿಯಾ ಏನಾದರೂ ಬ್ಯಾನ್ ಆದರೆ, ಅಂದರೆ ನಾನು ಟ್ರಾವೆಲ್ ಮಾಡೋದೇನು ನಿಲ್ಲಿಸಲ್ಲ. ಯಾಕಂತಂದರೆ ಸೋಷಿಯಲ್ ಮೀಡಿಯಾಗೆ ನಾನು ಬರೋಕ್ಕಿಂತ ಮೊದಲಿಂದನೂ ಟ್ರಾವೆಲ್ ಮಾಡ್ತಿದ್ದೆ. ಟ್ರಾವೆಲ್ ಮಾಡಿದ್ದನ್ನು ಬೇರೆ ಜನಕ್ಕೆ ತೋರಿಸ್ಬೇಕು ಅಂತ ರೀಲು ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಫ್ಕೋರ್ಸ್ ಬ್ಯಾನ್ ಆದ್ರೂ ಮತ್ತೆ ಟ್ರಾವೆಲ್ ಮಾಡ್ತೀನಿ. ಓಕೆ, ಲೈಫ್ ಲಾಂಗ್ ಒಂದೇ ಥರ ಜಾಗಕ್ಕೆ ಹೋಗಬೇಕು ಅಂದರೆ ಯಾವುದನ್ನು ಚೂಸ್ ಮಾಡ್ತೀರಾ? ಬೀಚು, ಮೌಂಟೇನು, ಸಿಟಿ ಲೈಫು? ನಾನು ಮೌಂಟೇನ್, ನಾನು ಸ್ಪಿತಿ ಒಂದೇ. ನನ್ನ ಲೈಫ್ ಪೂರ್ತಿ ಅಲ್ಲೇ ಇದ್ಬಿಟ್ಟು ರೈತ ಆಗಿ ಹೋಗ್ತೀನಿ. ನಾನಂತೂ ವಾಪಸ್ ಬರಲ್ಲ. ಸ್ಪಿತಿನೇ ಬೇಕು. ಒಂದು ಬೆಟ್ಟದ ಮೇಲೆ ಒಂದು ವಾಟರ್ ಫಾಲ್ ಇರಬೇಕು. ನನಗೆ ಎಲ್ಲ ಬೇಕು. ನಂಗೆ ಸಿಟಿನೂ ಬೇಕು, ಮೌಂಟೇನು ಬೇಕು, ಬೀಚ್ ಬೇಕು, ಟೆಂಪಲ್ ಬೇಕು. ಎಲ್ಲಾನು ಬ್ಯಾಲೆನ್ಸ್ ಆಗಿದ್ರೆ ನೋಡಿ ಅಣ್ಣ ಒಂಥರ ಇರುತ್ತೆ. ಎಕ್ವಿಪ್ಮೆಂಟ್ಸ್ನ ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ ಡ್ರೋನ್, ಅದಕ್ಕೆ ಸಿಟಿ. 1 ವರ್ಷ ಕ್ಯಾಮ್ರಾ ಇಲ್ಲದೆ ಟ್ರಾವೆಲ್ ಮಾಡಬೇಕು ಅಂದರೆ ಮಾಡ್ತೀವಿ ಖಂಡಿತ. ಅವರು ಡ್ರೋನ್ ಬಂತು ನಿಮ್ಮ ತಮಿಳ್ ಡ್ರೋನ್ ಕ್ಯಾಮ್ರಾ ಎಲ್ಲ ಅಂದ್ಬಿಡಿ ಬಿಟ್ಟು ಟ್ರಾವೆಲ್ ಮಾಡ್ಬೋದು. ಬಟ್ ಏನು ತೋರ್ಸಕ್ಕಾಗಲ್ವಲ್ಲ, ಅವಾಗ ಬೇಜಾರಾಗುತ್ತೆ, ಅವಾಗ ಮೋಟಿವೇಶನ್ ಇರಲ್ಲ. ನಂದೊಂದು ಪ್ರಶ್ನೆ ಇದೆ ನಿಮ್ದು ಬಿಟ್ಟು. ನೀವು ಎಕ್ವಿಪ್ಮೆಂಟ್ ಇಲ್ದೇನೆ ಟ್ರಾವೆಲ್ ಮಾಡಿದಾರೆ ಯಾವ ತರ? ಎಕ್ವಿಪ್ಮೆಂಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೀನಿ. ಅಂದರೆ ಎಕ್ವಿಪ್ಮೆಂಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೀನಿ, ಕ್ಯಾಪ್ಚರು ಮಾಡಿಲ್ಲ. ಬಟ್ ಎಂಜಾಯ್ ಮಾಡ್ಕೋಬೋದು. ಅಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ನಾನು ಎಕ್ವಿಪ್ಮೆಂಟ್ ಕ್ಯಾರಿ ಮಾಡಲ್ಲ. ಏನಕ್ಕಂದ್ರೆ ನಾನೇನೋ ಕ್ಯಾಪ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತೀನಿ. ಬೆಸ್ಟ್ ಪ್ಲೇಸ್ಗೆ ಹೋದಾಗ ಅಲ್ಲಿ ನಾನು ಇರೋ ಬ್ಯಾಟ್ರಿ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರಲ್ಲ. ಈಗ ನಾವು 10 ಜನ ಹೋಗಿದ್ರೆ 10 ಜನದ ಒಂದೊಂದು ವಿಡಿಯೋ ಮಾಡ್ತಿರ್ಬೇಕು. ಹೋಗೋ ಕೆಲಸ ಬಿಟ್ಟು ಈ ಥರ ಆಗುತ್ತೆ ಅಂತೇಳಿ ಎಕ್ವಿಪ್ಮೆಂಟ್ ತೊಗೊಂಡು ಹೋಗಲ್ಲ. ಫೋನಲ್ಲಿ ಫೋಟೋ ತೆಗಿಲ್ವಾ? ಏನು ಮಾಡಲ್ಲ, ನಾವು ನಾರ್ಮಲ್ ಆಗಿ ಖಾಲಿ ಜೇಬಲ್ಲಿ ಹೆಂಗೆ ಹೋಗ್ತೀವಿ. ಬಟ್ ನಂಗೆ ನಿಮ್ಮನ್ನ ನೋಡಿದಾಗ ಅನ್ಸಿದ್ದು, ನೀವು ಡ್ರೋನಲ್ಲೇ ಫೋಟೋ ತೆಗಿಬೇಕು ಅಂತೆಲ್ಲ ಸುಮ್ಮನೆ ಕೈ ಮೇಲೆ ಎತ್ಬಿಟ್ಟು ಕ್ಲಿಕ್ ಮಾಡಿದ್ರು ಮಾಮೂಲಿ ಕ್ಯಾಮ್ರಾದಲ್ಲಿ ಡ್ರೋನ್ ಬಂದಂಗೆ ಬರ್ಬೋದೇನೋ. ಆ ಹೈಟ್ ಇದೀರಪ್ಪ. ಬಟ್ ಈಗ ಬಾಯ್ಸ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ಫೋನಲ್ಲಿ ನೋಡಕ್ ಮುಜುಗರ. ಅದೇ ಡ್ರೋನ್ ಇತ್ತು ಅಂದ್ರೆ ಎಲ್ರಿಗೂ ಫೋಟೋ ವಿಡಿಯೋ ಬೇಕು. ದೂರದ ಬೆಟ್ಟ ಹತ್ರ ಬಂದ್ರೆ ಬೇಡ, ಅದಕ್ಕೆ ದೂರದಿಂದ ಎನ್ವಿರಾನ್ಮೆಂಟ್ ತೋರ್ಸಕ್ಕೆ.
ಆಮೇಲೆ ಇವಾಗ ತುಂಬ ಕಡೆ ಫೋನ್ ಎಲ್ಲ ಬ್ಯಾನ್ ಆಗಿದೆ ಆಲ್ರೆಡಿ. ಇವಾಗ ನೀವು ಸಫಾರಿಗೆ ಹೋದರೆ ಬಂಡೀಪುರ ಅಥವಾ ಕಬಿನಿಯಲ್ಲೆಲ್ಲ ಮೊಬೈಲ್ಸ್ ಅಲೋ ಇಲ್ಲ. ಈಗ ಯಾವುದೋ ಒಂದು ಬ್ರ್ಯಾಂಡು ಸಖತ್ ದುಡ್ಡು ಆಫರ್ ಮಾಡಿದ್ರೆ ಅವ್ರ ಪಾಲಿಸಿ ಅಥವಾ ಪ್ರಾಡಕ್ಟ್ನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತೀರಾ? ಮಾಡೋದೇ ಇಲ್ಲ ಮಾಡಲ್ಲ. ನಾವು ಪ್ರಮೋಟ್ ಮಾಡೋದೇ ಇಲ್ಲ. ನಾವ್ ಇಷ್ಟ ಯಾರಿಗೂ ಆದ್ರೂ promote ಮಾಡೋದು. ಮಾಡೋರಿಲ್ಲ ಅನ್ಸುತ್ತೆ ಇಷ್ಟ ನಂಗೆ. ಒಳ್ಳೆ ರೀತಿಲಿ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಲಿ ಅಥವಾ ಮಿಲೆಟ್ಸ್ ಏನೋ ಯಾವ್ದಾರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಲಿ ಆ ರೀತಿಲಿ ಮಾಡಿದ್ರೆ ಒಳ್ಳೇದು. ಬೆಟ್ಟಿಂಗ್ ಆ್ಯಪು ಅಥವಾ ಬೇರೆ ಏನೋ ತಂಬಾಕು ಇದು ವಶೀಕರಣ, ಸ್ತ್ರೀ ಪುರುಷ ವಶೀಕರಣ. ಆ ಥರದ್ದೆಲ್ಲ ಆನ್ಲೈನ್ ಗೇಮಿಂಗ್ ಆ ಥರದ್ದೆಲ್ಲ ಬೇಡ ಅಂತ. ಸುಮಾರು DM ಬರುತ್ತೆ, ಸ್ತ್ರೀ ಪುರುಷ ವಶೀಕರಣ ಮಾಡ್ತೀವಿ ನಾವು, ಸಾಲ ಬಾಧೆ ಮಾಡ್ತೀವಿ, ಅವತ್ತೊಂದು ಮಾಡಿ ಅಂತ. ಮುಂಚೆ ಈ ಸೋಷಿಯಲ್ ಮೀಡಿಯಾ ಇದ್ದಾಗ ಜನ ಹೊಸ ಪ್ಲೇಸ್ ಹಾಕಿದಾಗ ನಾವು ಅದನ್ನ ನೋಡ್ಕೊಂಡು ಮಜಾ ಮಾಡ್ತಿದ್ವಿ. ಈಗ ಎಲ್ಲರೂ ಪ್ರಮೋಷನ್ ಮಾಡೋರೇ ಆಗಿದ್ದಾರೆ. ಸೊ ಯಾರನ್ನ ನೋಡಬೇಕು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಈಗ ದಿನ ಬೆಳಿಗ್ಗೆ ಇದ್ರೆ ಪ್ರಮೋಷನ್. ಹೌದು. ಓಕೆ, ಸೊ ಇಲ್ಲಿಗೆ ನಮ್ಮ 5ನೇ ಸೆಗ್ಮೆಂಟ್ ಮುಗೀತು.